ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆದಂತ ಶಕ್ತಿಕಾಂತ್ ದಾಸ್ ಅವರು ಬಿಟ್ಕಾಯಿನ್ ಅಲ್ಲಿ ಹಣಕ್ಕೆ ಇರಬೇಕಾದಂತ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಇದು ಯಾವ್ದು ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಅಂತಂದ್ರೆ ದ ಬಿಸ್ನೆಸ್ ಸ್ಟ್ಯಾಂಡರ್ಡ್ .com ಅಲ್ಲಿ ಬಂದಿರತಕ್ಕಂತ ಒಂದು ಆರ್ಟಿಕಲ್ ನ ಆಧಾರದ ಮೇಲೆ ಇದು ಪಬ್ಲಿಷ್ ಆಗಿರತಕ್ಕಂಥದ್ದು 26 ಅಕ್ಟೋಬರ್ 2024. ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು 30 ಅಕ್ಟೋಬರ್ 2024ರಂದು. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಶಕ್ತಿಕಾಂತ್ ದಾಸ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿ ಡೀಟೈಲ್ ಆಗಿ ನೋಡ್ತಾ ಹೋಗೋಣ. ಹೆಡ್ಲೈನ್ಸ್ ನೋಡೋದಾದ್ರೆ ಕ್ರಿಪ್ಟೋ ಕರೆನ್ಸೀಸ್ ಹ್ಯೂಜ್ ರಿಸ್ಕ್ ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸೇಸ್ RBI ಗವರ್ನರ್ ದಾಸ್. ಇವರೊಂದು ಮೊದಲ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಕ್ರಿಪ್ಟೋ ಕರೆನ್ಸೀಸ್ ಆರ್ ಹ್ಯೂಜ್ ರಿಸ್ಕ್ ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಮಾನಿಟರಿ ಸ್ಟೆಬಿಲಿಟಿ, asserting it may create a situation where the central bank may lose control of money supply in the economy. ಸೊ ಬೇಸಿಕಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇನೆ ಇವರು ಎಕ್ಸಾಕ್ಟ್ ಪಾಯಿಂಟಿಗೆ ಬಂದಿದ್ದಾರೆ. ಅದೇನಂತಂದ್ರೆ ಈಗ ಸೆಂಟ್ರಲ್ ಬ್ಯಾಂಕ್ಗಳು ಫಿಯೇಟ್ ಕರೆನ್ಸಿನ ಅವರಿಗೆ ಇಷ್ಟ ಬಂದಾಗೆ ಅಂದ್ರೆ ಹಲವಾರು ಕಾರಣಗಳನ್ನ ಕೊಟ್ಟು ಅಥವಾ ಕಾರಣಗಳನ್ನ ಕೊಡದಲೇನೆ ಹಣವನ್ನ ಪ್ರಿಂಟ್ ಮಾಡುವಂತ ಅಧಿಕಾರ ಸೆಂಟ್ರಲ್ ಬ್ಯಾಂಕಿಗೆ ಇದೆ. ಆದ್ರೆ ಬಿಟ್ ಕಾಯಿನ್ ಎಂಬಂತಹ ಹಣ ಏನಿದೆ ಅದನ್ನ ಎಲ್ಲರೂ ಬಳಕೆ ಮಾಡಕ್ ಶುರು ಮಾಡಿದ್ರೆ ಅದು ಹಣವಾಗಿ ಎಲ್ಲರೂ ಕೂಡ ಬಳಕೆ ಮಾಡುವಂತ ಸಾಧ್ಯತೆ ಆಗುತ್ತೆ. ಜೊತೆಗೆ ಬಿಟ್ ಕಾಯಿನ್ ಯಾರಿಂದನೂ ಕೂಡ ಕಂಟ್ರೋಲ್ ಮಾಡಕ್ ಆಗ್ದಲೇ ಇರ್ತಕ್ಕಂಥ ಹಣ. ಓಕೆ, ಸೊ ಸರ್ಕಾರಕ್ಕಾಗ್ಲಿ ಯಾವುದೇ ವ್ಯಕ್ತಿಗಾಗ್ಲಿ ದೊಡ್ಡ ಬಿಸ್ನೆಸ್ ಮೆನ್ಗಾಗ್ಲಿ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಾಗ್ಲಿ ಹೆಚ್ಚು ಬಿಟ್ ಕಾಯಿನ್ ಅನ್ನು ಅಂದ್ರೆ ಒಂದೇ ಒಂದು ಹೆಚ್ಚಿನ ಬಿಟ್ ಕಾಯಿನ್ ಅನ್ನು ಕೂಡ ಪ್ರಿಂಟ್ ಮಾಡುವಂತ ಅಧಿಕಾರ ಯಾರಲ್ಲೂ ಇಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇ ಕ್ಲಿಯರ್ ಆಗಿ ಅವ್ರ ಹತ್ರ ಇರ್ತಕ್ಕಂತಹ ಏನು ಒಂದು ಕನ್ಸರ್ನ್ ಏನಿದೆ, ಒಂದು ಬಿಗ್ ಕನ್ಸರ್ನ್ ಏನಿದೆ ಅದನ್ನ ಹೊರ ಹಾಕಿದ್ದಾರೆ ಅಂತ ಹೇಳ್ಬೋದು. ದ ಬ್ಯಾಂಕ್ ಮೇ ಲೂಸ್ ಕಂಟ್ರೋಲ್ ಆಫ್ ಮನಿ ಸಪ್ಲೈ ಇನ್ ದ ಎಕಾನಮಿ. ಡೆಫಿನೆಟ್ಲಿ ಎಸ್, ಬಿಟ್ ಕಾಯಿನ್ ಎಲ್ಲರೂ ಬಳಕೆ ಮಾಡ್ತಂತ ಹೋದಂತ ಸಂದರ್ಭದಲ್ಲಿ ಈಗ ಆಲ್ರೆಡಿ ಫಿಯೇಟ್ ಕರೆನ್ಸಿ ಅಂದ್ರೆ ಭಾರತದ ರೂಪಾಯಿ ಬಿಟ್ ಕಾಯಿನ್ ಎದುರು 99.8% ತನ್ನ ಮೌಲ್ಯವನ್ನು ಕಳ್ಕೊಂಡಿದೆ. ಸೊ ಬಿಟ್ ಕಾಯಿನ್ ಒಂದು ಲೀಗಲ್ ಟೆಂಡರ್ ಆದ್ರೆ ಯಾವುದೇ ಸರ್ಕಾರಕ್ಕಾಗ್ಲಿ ಆ ಸಪ್ಲೈನ ಕಂಟ್ರೋಲ್ ಮಾಡುವಂತ ಶಕ್ತಿ ಇರೋದಿಲ್ಲ. ನೆಕ್ಸ್ಟ್, ಐ ಆಮ್ ಆಕ್ಚುಲಿ ಆಫ್ ದ ಒಪಿನಿಯನ್ ದಟ್ ದಿಸ್ ಇಸ್ ಸಮಥಿಂಗ್ ವಿಚ್ ಶುಡಂಟ್ ಬಿ ಅಲೌಡ್ ಟು ಡಾಮಿನೇಟ್ ದ ಫೈನಾನ್ಷಿಯಲ್ ಸಿಸ್ಟಮ್ because it has huge financial stability risk, it has huge monetary stability risk, it also poses risk to the banking system. It may create a situation where the central bank may lose control of money supply in the economy. So ಎರಡನೇ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಇವರು ಮತ್ತೆ ಒತ್ತಾಗಿ ಹೇಳಿರೋದು ಅಂತ ಏನಂತಂದ್ರೆ ದ ಬ್ಯಾಂಕ್ ಮೇ ಲೂಸ್ ಕಂಟ್ರೋಲ್ ಆಫ್ ಮನಿ ಸಪ್ಲೈ ಇನ್ ದ ಎಕಾನಮಿ. ಡೆಫಿನೆಟ್ಲಿ ಅದಾಗುತ್ತೆ ಬಿಟ್ ಕಾಯಿನ್ ಬಂದ್ರೆ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ and the second statement clearly indicates that he is worried about the losing ಕಂಟ್ರೋಲ್ ಆಫ್ ದ ಮನಿ ಸಪ್ಲೈ ಇನ್ ದ ಎಕಾನಮಿ. ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ ಇಟ್ ಆಲ್ಸೋ ಪೋಸಸ್ ರಿಸ್ಕ್ ಟು ದ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ದಿಸ್ ಇಸ್ ಆಲ್ಸೋ ಟ್ರೂ. ಯಾಕೆಂತಂದ್ರೆ ಬಿಟ್ ಕಾಯಿನ್ ಎಂಬಂತಹ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಬದುಕ್ತಾ ಇದೀವಿ ಅಥವಾ ಬದುಕ್ತೀವಿ ಅಂತಂದ್ರೆ ಈಗಿನ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ನಾವು ಎಷ್ಟು ಅವಲಂಬಿತರಾಗಿದ್ದೀವಿ ಆ ಒಂದು ಅವಲಂಬಿತ ಬಿಟ್ ಕಾಯಿನ್ ಸ್ಟ್ಯಾಂಡರ್ಡ್ ಅಲ್ಲಿ ಆಗಿರೋದಿಲ್ಲ. ಯಾಕೆಂತಂದ್ರೆ ನಮ್ಮದೇ ಆದಂತ ಸ್ವಂತ ಬ್ಯಾಂಕ್ ಅನ್ನು ನಾವು ನಮ್ಮ ಜೇಬಲ್ಲೇ ಇಟ್ಕೊಂಡು ತಿರುಗಾಡುವಂತ ಪರಿಸ್ಥಿತಿ ಬರುತ್ತೆ. ಓಕೆ, ಈಗ ಆಲ್ರೆಡಿ ಬಂದಿದೆ ಕೂಡ. ಸೊ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ನಾವು ಹೆಚ್ಚು ಡಿಪೆಂಡ್ ಆಗಿರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಹತ್ರನು ಅವ್ರ ಹತ್ರ ಆದಂತ ಸ್ವಂತ ಬ್ಯಾಂಕ್ ಇರುತ್ತೆ. ಬ್ಯಾಂಕ್ ಅಕೌಂಟ್ ಅಲ್ಲ, ಸ್ವಂತ ಬ್ಯಾಂಕ್ ಇರುತ್ತೆ. ಸೊ ಎರಡನೇ ಪ್ಯಾರಾಗ್ರಾಫಿಗೆ ಬರೋಣ. ಇಫ್ ದ ಸೆಂಟ್ರಲ್ ಬ್ಯಾಂಕ್ ಲೂಸಸ್ ಕಂಟ್ರೋಲ್ ಆಫ್ ಮನಿ ಸಪ್ಲೈ ಇನ್ ದ ಎಕಾನಮಿ, ಹೌ ಡಸ್ ದ ಸೆಂಟ್ರಲ್ ಬ್ಯಾಂಕ್ ಲಿಕ್ವಿಡೇಟ್ ಚೆಕ್ ದ ಲಿಕ್ವಿಡೇಟ್ ಅವೈಲೇಬಲ್ ಇನ್ ಸಿಸ್ಟಮ್? ಹೌ ಡಸ್ ದ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ ಇನ್ಫ್ಲೇಷನ್ ಬೈ ಸ್ಕ್ವೀಸಿಂಗ್ ದ ಮನಿ ಸಪ್ಲೈ ಆರ್ ಬೈ ಲೂಸಿಂಗ್ ದ ಮನಿ ಸಪ್ಲೈ ಇನ್ ದ ಟೈಮ್ಸ್ ಆಫ್ ಕ್ರೈಸಿಸ್? ಇದಂತೂ ಬಹಳ ದೊಡ್ಡ ಸುಳ್ಳು ಅಂತಾನೆ ಹೇಳ್ಬೋದು. ಸೆಂಟ್ರಲ್ ಬ್ಯಾಂಕ್ ಏನಿದೆ ಅವರು ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡ್ತಾ ಇಲ್ಲ, ಇನ್ಫ್ಲೇಷನ್ ಜಾಸ್ತಿ ಮಾಡ್ತಾ ಇದ್ದಾರೆ. ನೀವು ಇಂಡಿಯನ್ ಮನಿ ಸಪ್ಲೈ ಅಂತೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ದ ಮನಿ ಸಪ್ಲೈ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಹೊಸ ಹಣ ಮಾರ್ಕೆಟಿಗೆ ಬರ್ತಾನೆ ಇದೆ. ದ ಪೋಸ್ಟ್ ಡಿಮಾನಿಟೈಸೇಷನ್ ಹಲವಾರು ಮಾಧ್ಯಮಗಳು ವರದಿ ಮಾಡಿರೋ ಪ್ರಕಾರ ನಮ್ಮ ದೇಶ ಅಂದ್ರೆ ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕ್ 80%ಕ್ಕೂ ಹೆಚ್ಚಿನ ಹೊಸ ಹಣವನ್ನ ಪ್ರಿಂಟ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಮಾರ್ಕೆಟಿಗೆ ಏನಿದೆ ಅದನ್ನು ಹೊಸ ಹಣನ ಒಳ್ಳೆ ಈ ಸಮುದ್ರದಲ್ಲಿ ಒಂದು ದೊಡ್ಡ ಫ್ಲಡ್ ಬರುತ್ತಲ್ಲ, ಸುನಾಮಿ ಬರುತ್ತಲ್ಲ, ಆ ರೀತಿ ತುಂಬಿಸಿದ್ದಾರೆ. ಇದರಿಂದನೇ ಇವತ್ತು ಎಲ್ಲಾ ಬೆಲೆಗಳು ಕೂಡ ಏರಿಕೆ ಆಗಿರುವಂತದ್ದು. ಸೊ ಸೆಂಟ್ರಲ್ ಬ್ಯಾಂಕ್ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡ್ತಾ ಇಲ್ಲ. ಇನ್ ಮೈ ಒಪಿನಿಯನ್ ಸೆಂಟ್ರಲ್ ಬ್ಯಾಂಕ್ ಇನ್ಫ್ಲೇಷನ್ ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಿವರೆಗೂ ಈ ಮನಿ ಸಪ್ಲೈ ಅನ್ನೋದು ಕೆಲವೇ ವ್ಯಕ್ತಿಗಳ ಒಂದು ಅಧೀನದಲ್ಲಿ ಇರುತ್ತೆ ಅಲ್ಲಿವರೆಗೂ ಇನ್ಫ್ಲೇಷನ್ ಅನ್ನೋ ಹಣದುಬ್ಬರ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದ್ರೆ ನಾವು ಬಳಕೆ ಮಾಡ್ತಿರ್ತಕ್ಕಂಥ ಹಣ ತನ್ನ ಮೌಲ್ಯವನ್ನ ಕಳೆದುಕೊಳ್ತಾನೆ ಹೋಗುತ್ತೆ. So we see crypto as a big risk and there has to be an international understanding because the transactions are across country, he said in a response to a question. Correct. Bitcoin ಅನ್ನುವಂತಹ ಒಂದು ಹಣ ಏನಿದೆ ಅದು ಅಕ್ರಾಸ್ ದಿ ಕಂಟ್ರಿ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಒಂದು ಕ್ಷಣ ಮಾತ್ರದಲ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡಬಹುದು. ಈ ಒಂದು ಟ್ರಾನ್ಸಾಕ್ಷನ್ ನ ತಡೆಯುವಂತಹ ಅಧಿಕಾರ ಜಗತ್ತಿನಲ್ಲಿ ಯಾರೊಬ್ರಿಗೂ ಇಲ್ಲ.
ಫಾರ್ ಎಕ್ಸಾಂಪಲ್, ನಾನು ಇಲ್ಲಿಂದ ಅಮೆರಿಕದಲ್ಲಿರ್ತಕ್ಕಂಥ ನನ್ನ ಸ್ನೇಹಿತನಿಗೆ ಬಿಟ್ಕಾಯಿನ್ ಕಳಿಸ್ತೀನಿ ಅಂತಂದ್ರೆ ಅವರು ಬಿಟ್ಕಾಯಿನ್ ರಿಸೀವ್ ಮಾಡೋದು ಸಿದ್ಧ ಇದ್ರೆ ನಾವಿಬ್ರು ಟ್ರಾನ್ಸಾಕ್ಷನ್ ನ ಸೆಟಲ್ ಮಾಡ್ಕೊಳ್ಬಹುದು. ಈ ಟ್ರಾನ್ಸಾಕ್ಷನ್ ವೆರಿಫೈ ಮಾಡುವಂಥದ್ದು ಬಿಟ್ಕಾಯಿನ್ ಸಾಫ್ಟ್ವೇರ್. ಇದ್ರ ಮಧ್ಯೆ ಯಾವುದೇ ರೀತಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ಸೆಂಟ್ರಲ್ ಬ್ಯಾಂಕಿಂಗ್ ಆಗಲಿ, ದೇಶ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ ಅವಶ್ಯಕತೆ ಇರೋದೇ ಇಲ್ಲ. ಸೊ ಈ ಕ್ಲಿಯರ್ಲಿ ಅಂಡರ್ಸ್ಟುಡ್ ವಾಟ್ ಬಿಟ್ಕಾಯಿನ್ ಈಸ್, ಬಿಟ್ಕಾಯಿನ್ ಏನ್ ಮಾಡುತ್ತೆ ಅಂತ ಕ್ಲಿಯರ್ ಆಗಿ ಶಕ್ತಿಕಾಂತ್ ದಾಸ್ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. There has to be an international understanding on this issue, being fully mindful of the huge risk associated with cryptocurrencies. It is not something which I feel is not something which shouldn't be encouraged. Which should be encouraged. This view is not popular view, but I think as custodians of financial stability, it is a major concern for central banks world over. The governments are also becoming increasingly aware of the possible downside risk in cryptocurrencies. Yes. ಇಲ್ಲಿ ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ, ನಾವು ಬಳಕೆ ಮಾಡ್ತಿರ್ತಕ್ಕಂಥ ಫಿಯೇಟ್ ಕರೆನ್ಸಿ ಅತಿ ಹೆಚ್ಚು ಜನರಿಗೆ ಬಿಟ್ಕಾಯಿನ್ ಏನು ಅಂತ ಅರ್ಥ ಆಗ್ತಾ ಹೋದ್ರೆ ಈ ಒಂದು ಕ್ಯಾಪಿಟಲ್ ಏನಿದೆಯಲ್ಲ ಅದು ಬಿಟ್ಕಾಯಿನ್ ಕಡೆ ಮೂವ್ ಮಾಡಕ್ ಶುರುವಾಗುತ್ತೆ. ಈಗ ಆಲ್ರೆಡಿ ಅಮೆರಿಕದಲ್ಲಿ ಜನವರಿ 2024ರಿಂದ ಇನ್ಸ್ಟಿಟ್ಯೂಷನ್ಗಳ ಕ್ಯಾಪಿಟಲ್ ಬಿಟ್ಕಾಯಿನ್ ಕಡೆ ಹೋಗ್ತಾ ಇದೆ. ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಆಗಿರ್ಬೋದು, ಹೆಲ್ತ್ ಕೇರ್ ಕಂಪ್ನಿ ಆಗಿರ್ಬೋದು, ಯೂನಿವರ್ಸಿಟೀಸ್ ಆಗಿರ್ಬೋದು, ಪಬ್ಲಿಕ್ಲಿ ಟ್ರೇಡೆಡ್ ಕಂಪ್ನೀಸ್ ಆಗಿರ್ಬೋದು, ಅವರೊಂದು ಕ್ಯಾಪಿಟಲ್ ಬಿಟ್ಕಾಯಿನ್ ಕಡೆ ಮೂವ್ ಆಗ್ತಾ ಇದೆ. ಹಾಗಾಗಿ ಯಾವಾಗ ಕ್ಯಾಪಿಟಲ್ ಬಿಟ್ಕಾಯಿನ್ ಕಡೆ ಮೂವ್ ಆಗುತ್ತೆ, ಈ ಸೆಂಟ್ರಲ್ ಬ್ಯಾಂಕಿಗೆ ಕ್ಯಾಪಿಟಲ್ ನ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರ ಹತ್ರ ಇರ್ತಕ್ಕಂಥ ಅಧಿಕಾರ ಕ್ರಮೇಣ ಬಿಟ್ಕಾಯಿನ್ ಕಡೆ ವರ್ಗಾವಣೆ ಆಗ್ತಾ ಇರುತ್ತೆ. ಸೊ 3ನೇ ಪ್ಯಾರಾಗ್ರಾಫ್ ಅಲ್ಲಿ, ಇಂಡಿಯಾ ವಾಸ್ ದ ಫಸ್ಟ್ ಕಂಟ್ರಿ ಟು ರೈಸ್ ಕ್ವೆಶ್ಚನ್ಸ್ ಅಬೌಟ್ ಕ್ರಿಪ್ಟೋ ಕರೆನ್ಸೀಸ್ ಇನ್ ದ G20 ಅಂಡರ್ ದ ಇಂಡಿಯನ್ ಪ್ರೆಸಿಡೆನ್ಸಿ. ದೇರ್ ವಾಸ್ ಅನ್ ಅಗ್ರಿಮೆಂಟ್ ಟು ಡೆವಲಪ್ ಅನ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ರಿಗಾರ್ಡ್ ಟು ಹೌ ಟು ಡೀಲ್ ವಿತ್ ಓಲ್ ಕ್ರಿಪ್ಟೋ ಸಿಸ್ಟಮ್. ಸಮ್ ಪ್ರೋಗ್ರೆಸ್ ಹ್ಯಾಸ್ ಬಿನ್ ಮೇಡ್ ಇನ್ ದಿಸ್ ರಿಗಾರ್ಡ್ ಅಂತ ಕೂಡ ಹೇಳಿದ್ದಾರೆ. ಸೊ ನಮ್ಮ ದೇಶನೇ ಫಸ್ಟ್ ಕಂಟ್ರಿ ಕ್ರಿಪ್ಟೋ ಕರೆನ್ಸಿ ವಿರುದ್ಧ ಕ್ವಶನ್ಸ್ ರೈಸ್ ಮಾಡಿರ್ತಕ್ಕಂಥದ್ದು. ಒಂದು ಇಂಟರ್ನ್ಯಾಷನಲ್ ಫೋರಮ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಆಲ್ರೆಡಿ ನಾವು ಪ್ರಶ್ನೆ ಮಾಡಿರ್ತಕ್ಕಂಥದಕ್ಕೆ ಈಗ ಆಲ್ರೆಡಿ ಸಮ್ ಪ್ರೋಗ್ರೆಸ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಐ ಥಿಂಕ್ ಮೋರ್ ವರ್ಕ್ ಸ್ಟಿಲ್ ನೀಡ್ಸ್ ಟು ಬಿ ಡನ್. ಓಕೆನಾ. ಎಷ್ಟು ಒಂದು ಕನ್ಸರ್ನ್ಸ್ ರೈಸ್ ಮಾಡಿದೆ ಅಂದ್ರೆ, ಹಣ ಪ್ರಿಂಟ್ ಮಾಡುವಂತ ಅಧಿಕಾರ ನಮ್ಮಿಂದ ಎಲ್ಲಿ ಹೊರಟೋಗುತ್ತೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಕ್ವಶನ್ಸ್ ನ ರೈಸ್ ಮಾಡಿದ್ದಾರೆ. ಓಕೆ. ಸೊ ಫ್ರಮ್ ಇಂಡಿಯಾ, ಫ್ರಮ್ ದ ರಿಸರ್ವ್ ಬ್ಯಾಂಕ್ ಪರ್ಸ್ಪೆಕ್ಟಿವ್, ಐ ಥಿಂಕ್ ವಿ ಆರ್ ದ ಫಸ್ಟ್ ಸೆಂಟ್ರಲ್ ಬ್ಯಾಂಕ್ which clearly voiced its concerns against the so-called cryptocurrencies. We see them as big risk and huge risk to financial stability, and there are good reasons why we are saying that, he said. Okay. ಇಲ್ಲಿ ಬಿಗ್ ರಿಸ್ಕ್ ಅವ್ರಿಗೆ ಕಾಣ್ತಾ ಇರ್ತಕ್ಕಂಥದ್ದು, ತಮ್ಮಲ್ಲಿರ್ತಕ್ಕಂತಹ ಮನಿ ಸಪ್ಲೈ ಕಂಟ್ರೋಲ್ ಅನ್ನ ಅದು ಬಿಟ್ಕಾಯಿನ್ ಏನ್ ಕಿತ್ತಾಕತ್ತಲ್ಲ ಅದು ಅವ್ರಿಗೆ ಹ್ಯೂಜ್ ರಿಸ್ಕ್ ಆಗಿರ್ತಕ್ಕಂಥದ್ದು. ಅಂಡ್ ದೇರ್ ಆರ್ ಗುಡ್ ರೀಸನ್ ವೈ ವಿ ಆರ್ ಸೇಯಿಂಗ್ ದಟ್. ಯಾವುದೇ ರೀತಿ ಗುಡ್ ರೀಸನ್ಸ್ ಇಲ್ಲ, ಯಾಕಂದ್ರೆ ಸೆಂಟ್ರಲ್ ಬ್ಯಾಂಕಿಗೆ ಹಣದುಬ್ಬನ ಕಂಟ್ರೋಲ್ ಮಾಡಕ್ ಹೋಗಲ್ಲ, ಆಗ್ತಾನೆ ಇಲ್ಲ. ಯಾಕಂದ್ರೆ ದೇಶದ ಮೇಲೆ ಇರ್ತಕ್ಕಂಥ ಸಾಲ ಅಷ್ಟೊಂದು ಜಾಸ್ತಿ ಆಗ್ತಾನೆ ಇದೆ. ಇಂಡಿಯನ್ ಗೌರ್ಮೆಂಟ್ ಆಗಿಲಿ ಅಥವಾ ಅಮೆರಿಕ ಗೌರ್ಮೆಂಟ್ ಆಗಿಲಿ ಅವ್ರು ಅತಿ ಹೆಚ್ಚು ಡೆಫಿಸಿಟ್ ಅಲ್ಲಿ ಇದ್ದಾರೆ. ಎವ್ರಿ ಕ್ವಾರ್ಟರ್, ಎವ್ರಿ ಇಯರ್ ಡೆಫಿಸಿಟ್ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿ ಜನಸಾಮಾನ್ಯರ ಪರವಾಗಿ ಹೇಳ್ಬೇಕಾಗಿರುವಂತದ್ದು ಏನಂತಂದ್ರೆ, ಗುಡ್ ರೀಸನ್ಸ್, ಯಾರು ಕೂಡ ಹಣವನ್ನ ಪ್ರಿಂಟ್ ಮಾಡುವಂತ ಅಧಿಕಾರ ಯಾರಲ್ಲೂ ಇರಬಾರ್ದು. ಅದು ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ. ಸೊ 4ನೇ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳಿದಾರೆ ಅಂತ ನೋಡೋದಾದ್ರೆ, first we have to understand the origin of cryptocurrency. The origin was to bypass the system. Cryptocurrencies have all the qualities of money. Very important. Okay. Cryptocurrencies have all the qualities of money. ಇಲ್ಲಿ ಈ ಒಂದು ಆರ್ಟಿಕಲ್ ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಯಾವುದೇ ಕ್ರಿಪ್ಟೋ ಕರೆನ್ಸಿಗೆ ಹಣದಲ್ಲಿ ಇರಬೇಕಾದಂತ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಕ್ವಾಲಿಟೀಸ್ ಇಲ್ಲ. ಬಿಟ್ಕಾಯಿನ್ ಮಾತ್ರ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತದ್ದು. ಕರೆಕ್ಟ್. ಎಕ್ಸಾಕ್ಟ್ಲಿ ಪಾಯಿಂಟ್ ಬಂದಿದ್ದಾರೆ. ಬಿಟ್ಕಾಯಿನ್ ಹ್ಯಾಸ್ ಆಲ್ ದ ಕ್ವಾಲಿಟೀಸ್ ಆಫ್ ಬೀಯಿಂಗ್ ಮನಿ. ಜೊತೆಗೆ ದ ಆರಿಜಿನ್ ವಾಸ್ ಟು ಬೈಪಾಸ್ ದ ಸಿಸ್ಟಮ್ ಅಂತ ಹೇಳಿದ್ದಾರೆ. ಬಿಟ್ಕಾಯಿನ್ಗೆ ಈಗಿರೋ ಸಿಸ್ಟಮ್ ನ ಡೆಸ್ಟ್ರಾಯ್ ಮಾಡುವಂತ ಉದ್ದೇಶ ಇಲ್ಲ, ಯಾಕಂದ್ರೆ ಬಿಟ್ಕಾಯಿನ್ ಇಸ್ ಕಂಪ್ಲೀಟ್ಲಿ ನ್ಯೂ ಸಿಸ್ಟಮ್. ದ ಫಂಡಮೆಂಟಲ್ ಕ್ವಶನ್ ಈಸ್, ವಿ ಆಸ್ ಅಥಾರಿಟೀಸ್ ಆರ್ ಗೌರ್ಮೆಂಟ್ ಕಂಫರ್ಟಬಲ್ ವಿತ್ ಪ್ರೈವೇಟ್ಲಿ issued cryptocurrencies which have all the features of currency issuance. Again ಒಪ್ಕೊಂಡಿದ್ದಾರೆ, this Bitcoin has all the features of currency issuance. Currency issuance is a function, a sovereign function. So ಕರೆನ್ಸಿ ಇಶ್ಯೂಯನ್ಸ್ ಅಂದ್ರೆ ಮನಿ ಸಪ್ಲೈ ಮಾಡುವಂಥದ್ದು ಏನಿದೆ ಅಂತಂದ್ರೆ ಅದೊಂದು ಸಾವರಿನ್ ಫಂಕ್ಷನ್ ಅಂತ ಹೇಳಿ ಗವರ್ನರ್ ಹೇಳ್ತಾ ಇದ್ದಾರೆ. ಬಟ್ ಬಿಟ್ಕಾಯಿನ್ ಅನ್ನೋಂಥದ್ದು ಏನಿದೆ, ಇಟ್ಸ್ ಎ ನಾನ್ ಸಾವರಿನ್ ಎಂಟಿಟಿ. ಅಂದ್ರೆ ಇದಕ್ಕೆ ಯಾವುದೇ ಸುಪ್ರೀಂ ಇಲ್ಲ. ಓಕೆ. ನಾವೀಗ ಬಳಕೆ ಮಾಡ್ತಿರ್ತಕ್ಕಂಥ ಫಿಯೇಟ್ ಕರೆನ್ಸಿ, ಭಾರತದ ರೂಪಾಯಿ ಆಗಿಲಿ, ಅಮೆರಿಕದ ಡಾಲರ್ ಆಗಿಲಿ, ಇನ್ನು ಯಾವುದೇ ದೇಶದ ಕರೆನ್ಸಿ ಆಗಿರ್ಲಿ, ಅದಕ್ಕೊಂದು ಸಾವರಿನ್ ಇದೆ, ಅಂದ್ರೆ ಒಂದು ಸುಪ್ರೀಂ ಪವರ್ ಇದೆ. ಅದನ್ನ ಕಂಟ್ರೋಲ್ ಮಾಡುವಂತ ಕೆಲವೇ ವ್ಯಕ್ತಿಗಳಿದೆ, ಇನ್ಸ್ಟಿಟ್ಯೂಷನ್ ಇದೆ. ಅದೇ ಬಿಟ್ಕಾಯಿನ್ ಎಂಬಂತ ಕರೆನ್ಸಿ ಏನಿದೆಯಲ್ಲ, ಇಟ್ಸ್ ಎ ನಾನ್ ಸಾವರಿನ್ ಫಂಕ್ಷನ್. ಅದಕ್ಕೆ ಯಾವುದೇ ರೀತಿ ಸುಪ್ರೀಂ ಇಲ್ಲ, ಅದಕ್ಕೆ ಜನನೇ ಸುಪ್ರೀಂ.
The bigger question and the larger question is whether we are comfortable with crypto, which are the characteristics of being currency. Again, ಮತ್ತೊಮ್ಮೆ characteristics of currency ಇದೆ ಅಂತ ಒಪ್ಕೊಂಡಿದ್ದಾರೆ. Whether we are comfortable with having a private currency system in parallel to the fiat currency is added. ಎಲ್ ಸಾಲ್ವಡಾರ್ ದೇಶದಲ್ಲಿ ಈಗ ಆಲ್ರೆಡಿ ಫಿಯೇಟ್ ಕರೆನ್ಸಿ ಜೊತೆಗೆ ಒಂದು ಪ್ಯಾರಲಲ್ ಸಿಸ್ಟಮ್ ಆಗಿ ಬಿಟ್ ಕಾಯಿನ್ ಸಿಸ್ಟಮ್ ಕೂಡ ಅಲ್ಲಿ ಜಾರಿಯಾಗಿದೆ. ಕ್ರಮೇಣ ಬಿಟ್ ಕಾಯಿನ್ ಸಿಸ್ಟಮ್ ಈ ಫಿಯೇಟ್ ಕರೆನ್ಸಿ ಸಿಸ್ಟಮ್ನ ಓವರ್ಕಮ್ ಮಾಡಿ ಅದು ಮುಂದಕ್ಕೆ ಹೋಗ್ತಾ ಇದೆ. ಹಲವಾರು ದೇಶಗಳಲ್ಲಿ ಈಗ ಆಲ್ರೆಡಿ ಮಾತುಕತೆ ನಡೀತಾ ಇದೆ ಫಿಯೇಟ್ ಕರೆನ್ಸಿ ಸಿಸ್ಟಮ್ ಜೊತೆಗೆ ಪ್ಯಾರಲಲ್ಲಿ ಬಿಟ್ ಕಾಯಿನ್ ಸಿಸ್ಟಮ್ ಕೂಡ ಬರಬೇಕು ಅಂತ. ಯಾಕೆಂತಂದ್ರೆ ಫಿಯೇಟ್ ತನ್ನ ಮೌಲ್ಯವನ್ನು ಕಳೆದುಕೊಳ್ತಾ ಹೋಗ್ತಾ ಇದೆ. ಹಲವಾರು ದೇಶಗಳಲ್ಲಿ ಈಗ ಆಲ್ರೆಡಿ ಹಣದುಬ್ಬರ ತೀರಾ ಜಾಸ್ತಿಯಾಗಿ ಅವರ ಕರೆನ್ಸಿ ಒಂದು ಟಿಶ್ಯೂ ಪೇಪರ್ಗೂ ಕೂಡ ಬೆಲೆ ಇಲ್ದಿರಷ್ಟು ಮಟ್ಟಕ್ಕೆ ಹೋಗಿದೆ. ಹಾಗಾಗಿ ಬಹುತೇಕ ದೇಶಗಳು ಈಗ ಬಿಟ್ ಕಾಯಿನ್ ಕಡೆ ಒಲವು ವ್ಯಕ್ತಪಡಿಸ್ತಾ ಇದ್ದಾವೆ. ಒಂದು ಕೆಲವೊಂದು ಕಂಟ್ರಿಗಳಲ್ಲಿ ಈಗ ಆಲ್ರೆಡಿ ಎಲ್ ಸಾಲ್ವಡಾರ್ ಆಗಿರ್ಬೋದು, ಅಲ್ಲಿ ಆಲ್ರೆಡಿ ಬಿಟ್ ಕಾಯಿನ್ ಲೀಗಲ್ ಟೆಂಡರ್ ಆಗಿದೆ. ಅರ್ಜೆಂಟೀನಾದಲ್ಲಿ ಅವರ ದೇಶದ ಅಧ್ಯಕ್ಷರು ಆಲ್ರೆಡಿ ಹೇಳಿದ್ದಾರೆ, ನಿಮಗೆ ಯಾವ ಕರೆನ್ಸಿ ಇಷ್ಟ ಅನ್ಸುತ್ತೆ ಆ ಕರೆನ್ಸಿನ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿ ಹೇಳಿದೆ. ಅಧಿಕೃತವಾಗಿ ಲೀಗಲ್ ಟೆಂಡರ್ ಆಗಿಲ್ಲ ಬಿಟ್ ಕಾಯಿನ್ ಅರ್ಜೆಂಟೀನಾದಲ್ಲಿ, ಆದ್ರೆ ಅಲ್ಲಿ ಯೂಸ್ ಮಾಡೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ನೈಜೀರಿಯನ್ ಕರೆನ್ಸಿ ಆಗಿರ್ಬೋದು ನೈರಾ, ಅದು ಕೂಡ ತುಂಬಾನೇ ಕೆಳಗಡೆ ಬಿದ್ದಿತ್ತು. ಜಿಂಬಾಬ್ವೆ ಕರೆನ್ಸಿ ಕೂಡ ಮೊನ್ನೆ 40% ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಕರೆನ್ಸಿನ 40% ಕೆಳಗಿಳಿತ್ತು. ಸೊ ಹಾಗಾಗಿ ಬಹುತೇಕ ದೇಶಗಳು, ಈವನ್ ಇನ್ಕ್ಲೂಡಿಂಗ್ ಅಮೆರಿಕ ಕೂಡ, ಡಾಲರ್ ಕೂಡ ತನ್ನ ಮೌಲ್ಯವನ್ನು 98% ಹಾಳು ಮಾಡಿಕೊಂಡಿದೆ ಸಿನ್ಸ್ ದ ಇನ್ಸೆಪ್ಷನ್ ಆಫ್ ಫೆಡರಲ್ ರಿಸರ್ವ್. ಹಾಗಾಗಿ ಎಲ್ಲಾ ದೇಶಗಳಲ್ಲೂ ಕೂಡ ಒಂದು ಪ್ಯಾರಲಲ್ ಬಿಟ್ ಕಾಯಿನ್ ಕರೆನ್ಸಿ ಸಿಸ್ಟಮ್ ಇರುವಂತ ಅವಶ್ಯಕತೆ ಈಗ ಬಂದಿದೆ. If a certain part of your economy is getting carved out and is dominated by the crypto assets, then the central bank loses control over the entire monetary system. ಕರೆಕ್ಟಾಗಿ ಹೇಳಿದ್ದಾರೆ. ಅತಿ ಹೆಚ್ಚು ಕ್ಯಾಪಿಟಲ್ ಬಿಟ್ಕಾಯಿನ್ ಕಡೆ ವರ್ಗಾವಣೆ ಆಗ್ತಿದೆ ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಅಂಡ್ ದೇ ವಿಲ್ ಲೂಸ್ ಕಂಟ್ರೋಲ್ ಓವರ್ ದ ಮಾನಿಟರಿ ಸಿಸ್ಟಮ್. ಅಮೆರಿಕದಲ್ಲಿ ಈಗ ಆಲ್ರೆಡಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ತಮ್ಮ ಕ್ಯಾಪಿಟಲ್ ನ ಬಿಟ್ಕಾಯಿನ್ ಕಡೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಎ ಪೇಪರ್ ಬಿಟ್ಕಾಯಿನ್, ನೆನಪಲ್ಲಿ ಇಟ್ಕೊಬೇಕಾಗಿರುವಂತದ್ದು. ಪಬ್ಲಿಕ್ಲಿ ಟ್ರೇಡೆಡ್ ಕಂಪನೀಸ್, ರಿಟೇಲ್ ಇನ್ವೆಸ್ಟರ್ಸ್, ನಮ್ಮಂತವರು ನಿಮ್ಮಂತವರು ಎಲ್ಲರೂ ಕೂಡ ಬಿಟ್ಕಾಯಿನ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಬಹುತೇಕ ದೇಶಗಳ, ಅಮೆರಿಕ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಬೇಸಿಕಲಿ ಪಾಶ್ಚಾತ್ಯ ದೇಶದಲ್ಲಿ ನಮ್ಮ ದೇಶವನ್ನ ಕಂಪೇರ್ ಮಾಡಿದ್ರೆ, ಯಾಕೆಂತಂದ್ರೆ ಅಲ್ಲಿರ್ತಕ್ಕಂಥ ದೇಶಗಳಲ್ಲಿ ಇನ್ಫ್ಲೇಷನ್ ಅನ್ನುವಂಥದ್ದು ಏನಿದೆ ಅದು ಚುನಾವಣಾ ವಿಷಯ. ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಅಂತದ್ದು ಚುನಾವಣಾ ವಿಚಾರ ಅತಿ ಹೆಚ್ಚಾಗಿ ನಡೀತಾ ಇಲ್ಲ. ಇಲ್ಲಿ ಬೇರೆ ಬೇರೆ ವಿಚಾರಗಳಿದಾವೆ. ಆದ್ರೆ ಅಲ್ಲಿ ತಮ್ಮ ದೇಶದ ಮೌಲ್ಯ ಅಂದ್ರೆ ತಮ್ಮ ದೇಶದ ಕರೆನ್ಸಿ ಯಾಕೆ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇದೆ ಅನ್ನುವಂಥದ್ದು ಅಲ್ಲಿ ಒಂದು ದೊಡ್ಡ ವಿಚಾರ. ಹಾಗಾಗಿ ಅಲ್ಲಿ ಹೆಚ್ಚು ಜನರಿಗೆ ಅವೇರ್ನೆಸ್ ಇದೆ. ಹಾಗಾಗಿ ಹೆಚ್ಚು ಜನ ಬಿಟ್ ಕಾಯಿನ್ ಕಡೆ ಮುಖ ಮಾಡ್ತಾ ಇದ್ದಾರೆ. This will lead to a huge amount of instability in the monetary system. It also promote a huge amount of instability in the financial sector. So there are very big risks ahead. Okay. So therefore in India, we have been articulating that we have to deal this with very carefully. In fact, we have articulated the countries. Of course, it will depend on individual countries taking their own decisions. But we feel that it has to be very strong. It is something which I think should be very cautiously and very carefully dealt with. So ಅತಿ ಹೆಚ್ಚು ಕನ್ಸರ್ನ್ಸ್ ಎದ್ದು ಕಾಣ್ತಾ ಇರ್ತಕ್ಕಂಥ ಈ ಆರ್ಟಿಕಲ್ ಏನಂದ್ರೆ, ತಮಗೆ ಮನಿ ಪ್ರಿಂಟ್ ಮಾಡುವಂತ ಅಧಿಕಾರ ತಪ್ಪೋಗುತ್ತೆ ಅನ್ನೋದೇ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಿಟ್ ಕಾಯಿನ್ ಅನ್ನುವಂಥ ಕರೆನ್ಸಿ ಏನಿದೆ ಅದು ಈ ಎಕ್ಸಿಸ್ಟಿಂಗ್ ಸಿಸ್ಟಮ್ಗೆ ಥ್ರೆಟ್ ಅಲ್ಲ. ಯಾಕೆಂತಂದ್ರೆ ಅದು ತನ್ನದೇ ಆದಂತ ಒಂದು ಹೊಸ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನೇ ಜಗತ್ತಿಗೆ ಕೊಡ್ತಾ ಇದೆ. ಸೊ ಜನರಿಗೆ ಎರಡು ಆಪ್ಷನ್ ಇದೆ. ಒಂದು, ಈಗಿರ್ತಕ್ಕಂಥ ಫಿಯೇಟ್ ಕರೆನ್ಸಿ ತನ್ನ ಮೌಲ್ಯವನ್ನು ಕಳೆದುಕೊಳ್ತಾನೆ ಇದೆ, ಈ ಸಿಸ್ಟಮ್ ಬೇಕಾ? ಅಥವಾ ಒಂದು ಬಿಟ್ ಕಾಯಿನ್ ಸ್ಟ್ಯಾಂಡರ್ಡ್, ಬಿಟ್ ಕಾಯಿನ್ ತನ್ನ ಮೌಲ್ಯವನ್ನ ಜಾಸ್ತಿ ಮಾಡ್ಕೊಳ್ತಾನೆ ಇದೆ. ಯಾಕಂತಂದ್ರೆ ಜಗತ್ನಲ್ಲಿ ಇರ್ತಕ್ಕಂಥದ್ದು 2,10,00,000 ಬಿಟ್ ಕಾಯಿನ್ ಮಾತ್ರ. ಯಾರಿಂದನೂ ಕೂಡ ಒಂದೇ ಒಂದು ಹೆಚ್ಚಿನ ಬಿಟ್ ಕಾಯಿನ್ ಅನ್ನು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ಒಬ್ಬರಿಂದ ಒಬ್ಬರಿಗೆ ಬಿಟ್ ಕಾಯಿನ್ ಅನ್ನು ಟ್ರಾನ್ಸಾಕ್ಷನ್ ಮಾಡಬೇಕು ಹಲವಾರು ವಹಿವಾಟಿಗೆ ಅಂತಂದ್ರೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಜೊತೆಗೆ ಬಿಟ್ ಕಾಯಿನ್ ಅನ್ನುವಂಥದ್ದು ಡಿಫ್ಲೇಷನರಿ ಅಸೆಟ್. ಪ್ರತಿ 4 ವರ್ಷಗಳ ನಂತರ ಹೊಸದಾಗಿ ಬರುವಂತಹ ಬಿಟ್ ಕಾಯಿನ್ ಸಪ್ಲೈ ಏನಿದೆ ಅದು ಅರ್ಧದಷ್ಟು ಕಟ್ ಆಗುತ್ತೆ. ಈ ಒಂದು ಫಿಯೇಟ್ ಕರೆನ್ಸಿ ಸಿಸ್ಟಮ್ ಅಲ್ಲಿ ಅತಿ ಹೆಚ್ಚು ಪ್ರಿಂಟ್ ಆಗ್ತಾನೆ ಹೋಗುತ್ತೆ. ಬಿಟ್ ಕಾಯಿನ್ ಸಿಸ್ಟಮ್ ಅಲ್ಲಿ ಪ್ರತಿ 4 ವರ್ಷಕ್ಕೊಂದ್ಸಲಿ ಹೊಸ ಇಶ್ಯೂಯನ್ಸ್ ಏನ್ ಬರುತ್ತೆ, ಹೊಸ ಬಿಟ್ ಕಾಯಿನ್, ಅದು ಅರ್ಧದಷ್ಟು ಕಟ್ ಆಗುತ್ತೆ. ಸೊ ಬೇಸಿಕಲಿ ಫಿಯೇಟ್ ಅನ್ನುವಂಥದ್ದು ಇನ್ಫ್ಲೇಷನ್, ಬಿಟ್ ಕಾಯಿನ್ ಅನ್ನುವಂಥದ್ದು ಡಿಫ್ಲೇಷನ್. ಸೊ ಇದು ಓವರ್ ಆಲ್ ಕನ್ಕ್ಲೂಷನ್ ಹೇಳ್ಬೇಕು ಅಂತಂದ್ರೆ ಈ ಒಂದು ಆರ್ಟಿಕಲ್ ವಿಚಾರವಾಗಿ. ಮುಂದಿನ ದಿನಗಳಲ್ಲಿ ಜನ ಯಾವ ರೀತಿ ಫಿಯೇಟ್ ಕರೆನ್ಸಿ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ತಾರೆ, ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಂಡು ಬಿಟ್ ಕಾಯಿನ್ ಓದ್ತಂತ ಸಂದರ್ಭದಲ್ಲಿ
ಓಕೆ ಬಿಟ್ಕಾಯಿನ್ ಇಸ್ ಎ ಗುಡ್ ಸೊಲ್ಯೂಷನ್ ಫಾರ್ ದಿಸ್ ಫಿಯಟ್ ಕರೆನ್ಸಿ ಪ್ರಾಬ್ಲಮ್ ಅಂತ ಅರ್ಥ ಆದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಜನ ಬಿಟ್ಕಾಯಿನ್ ಕಡೆ ಮುಖ ಮಾಡುವಂತ ಸಾಧ್ಯತೆ ಜಾಸ್ತಿ. ಈಗ ಆಲ್ರೆಡಿ ವರ್ಲ್ಡ್ ವೈಡ್ ನಡೀತಾ ಇದೆ. ನಮ್ಮ ದೇಶದಲ್ಲಿ ಸ್ವಲ್ಪ ಕಮ್ಮಿ, ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಹಲವಾರು ಮಾಧ್ಯಮಗಳಾಗಿರ್ಲಿ, ಬೇಸಿಕಲಿ ಮೈನ್ ಸ್ಟ್ರೀಮ್ ಮೀಡಿಯಾ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಬಟ್ ಬಿಟ್ಕಾಯಿನ್ ಅನ್ನ ಯಾರಿಂದನೂ ಕೂಡ ಸ್ಟಾಪ್ ಮಾಡಕ್ ಸಾಧ್ಯ ಆಗಿಲ್ಲ. ಅದು ಇಂಡಿಯಾ ಆಗಿರ್ಲಿ, ಅಮೆರಿಕ ಆಗಿರ್ಲಿ, ಯಾವುದೇ ದೇಶ ಆಗಿರ್ಲಿ, ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಲಿ, ಬಿಟ್ಕಾಯಿನ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬಿಟ್ಕಾಯಿನ್ ಡಿಸೈನ್ ಆಗಿರೋದೇ ಹಾಗೆ. ಬಿಟ್ಕಾಯಿನ್ ಇಸ್ ಎ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಅಥವಾ ಪ್ರಶ್ನೆಗಳು ಏನಾದ್ರು ಇದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.